ಅವರು ಒಪ್ಕೋತಾರೆ ಜನ. ನೀವು ಸಲ್ಲಿದ್ರೆ ನೀವು ಅಂತಾರೋ ಅದೆಲ್ಲ ಬಿಡ್ಬಿಟ್ಟು ನೀವು 4 ಮಂದಿ ಕುಡ್ಕೊಂಡು ಇಲ್ಲ ಹೀಗೆ ನಿಷೇಧ ಹಾಕಬೇಕು ಮತ್ತೇನು ಮಾಡೋ ಮಾತಾಡಲ್ಲ. ಪ್ರಿಯಾಂಕ ಖರ್ಗೆ ಬರೋಬ್ಬರಿ ಮೂಗು ಹಿಡಿದಾರೆ. ಇದು ಮಾಡಿರಿ, ಜೊತೆಗೆ ಶಿಕ್ಷಣಕ್ಕೆ ಆದ್ಯತೆ ಕೊಡ್ರಿ ಅಂದಾಗ ಏನಾದರೂ RSS ತನ್ನ ಹಿಡಿತವನ್ನು ಕಡಿಮೆ ಮಾಡ್ಬೋದೇನೋ. ಯಾಕಂದರೆ ಇವತ್ತು ಒಂದು ಮಾತನ್ನ ತಲೆ ಹೋಗ್ಬೇಕು, 25-30% ಜನ RSSಯಿಂದ ಪ್ರಭಾವಿತರಾಗಿದ್ದಾರೆ. ಒಂದು ಕಡಿಮೆ ಅಂದರೆ 20-25% ನಕ್ಕಿದ್ದಾರೆ ಈ ದೇಶದೊಳಗೆ. ಅವ್ರು ಇನ್ನೊಂದು 10% ಕೂಡಿಸ್ಕೊಂಡು ಅಧಿಕಾರ ಹಿಡಿತಾರೆ. ಅದಕ್ಕೆ ಹಿಡಿಯೋಕೆ ಎಷ್ಟು ಬೇಕಪ್ಪ? 30% 40% ಜನ ಅದರ ಮುಗಿದವ್ರು ಬಿಟ್ಟಿದ್ರು ಹಂಗೆ ಹಿಡಿತಾರೆ ಇವತ್ತು ಅವರ. ನೀವು ಹೆಂಗೆ ಹೋದ್ರೆ ಅವ್ರು ಸೋಲುದಿಲ್ಲ, ಯಾವುದ್ರ ಹಾಕಿ ಬಂದುಬಿಡ್ತಾರೆ ಒಳಗೆ. ಕಡೆಗೆ ನೀವು ಗೌರ್ಮೆಂಟ್ ಮಾಡಿ ಭಾಳ ಡಿಫ್ರೆನ್ಸೇಟ್ ಮಾಡ್ಬೇಕು. ಗೌರ್ಮೆಂಟ್ ಈ ಕರ್ನಾಟಕದ ಮಾಡಿರಲ್ಲ ಅಂಥ ಗೌರ್ಮೆಂಟ್ ಮಾಡ್ಬೇಕು. 236 136 150 ಮಾಡ್ಕೋಬೇಕು ನೀವು. ಇಲ್ಲಾಂದರೆ ಎಲ್ಲಿ 113 ಮಾಡಿರಿ ನಿಮ್ಮ ಗೌರ್ಮೆಂಟ್ ಸಹ ಗೆಲ್ಲೋದು ಹೆಂಗೆ ಗೊತ್ತದ ಅವ್ರಿಗೆ. ಏನು ಮಾಡಿದ್ದಾರೆ ಮಹಾರಾಷ್ಟ್ರದಲ್ಲಿ ಹಿಂದೆ ಶಿಂದೆ ಮತ್ತು ಇನ್ನುಳಿದ ಗೌರ್ಮೆಂಟ್ಗಳು ಯಾವ ರೀತಿ ಕೇಳಿದ್ದಾರೆ, ಕರ್ನಾಟಕದಲ್ಲಿ ಹಿಂದೆ ಯಾವ ರೀತಿ ಕೇಳಿದ್ದಾರೆ. ಕಮಲ ಆಪರೇಷನ್ ಮಾಡಿ ನೀವು ಅದನ್ನು ಮಾಡಿದ್ದೀರ, ಅದನ್ನು ಸುಳ್ಳಲ್ಲ. ನೀವು ಹೊಸ ಆಪ್ರೇಷನ್ ಮಾಡ್ತಾ ಇರ್ತೀರಿ. ನಿಮ್ಮದು ಅವ್ರು ಕಲ್ತು ನಿಮಗೆ ನಾಮ ಹಾಕಿಬಿಟ್ಟಿದ್ದಾರೆ. ಈಗ ನೀವು ಮತ್ತೆ ಯಾವ್ದಾದ್ರು ನಿಷೇಧ ಹಾಕಿದ್ರಿ ಮತ್ತೆ ಬೆಳೀತಾರೆ ಅವ್ರ ಕೈ. ಸೆಂಟ್ರಲ್ ಗೌರ್ಮೆಂಟ್ ಐತ್ರಿ ಗುರುಗಳ ಖರ್ಗೆ ಅವರ ಅದನ್ನು ಬಿಟ್ಟು ಮೊದಲು ರಿಜಿಸ್ಟ್ರೇಷನ್ ಮಾಡ್ತಾ ಇರ್ತಾರೆ. ಅದನ್ನು ರಿಜಿಸ್ಟ್ರೇಷನ್ ಆಯಿತು, ಜೊತೆಗೆ ಅದರ ಹಣ ಎಲ್ಲಿದ್ದು ಮೂಲ ಏನು, ದುಡ್ಡಿನ ಮೂಲ, ಅರ್ಥ ಮೂಲ ಎಲ್ಲಿದ್ದಪ್ಪ ನಿಮ್ಮ ದುಡ್ಡು ಕೇಳ್ಸಾಕತ್ರಿ. ಆಗ ನೀವು ಏನಾದರೂ ಸ್ವಲ್ಪ ಗೆಲ್ಬೋದು. ಅದಕ್ಕಿಂತ ಇಂಪಾರ್ಟೆಂಟ್ ಅಂದರೆ ಎಲ್ಲ ಈ ದೇಶದ ಮಕ್ಕಳಿಗೆ ಹೈಯರ್ ಎಜುಕೇಷನ್ ಫ್ರೀ ಸಿಗ್ಬೇಕ್ರಿ ಗುರುಗಳ ಅಂದಾಗ ಏನಾದರೂ RSS ಅಡಿಗಾಡೋದಿಲ್ಲ. ನಾವು ಬರ್ಕೊಂಬಿಡ್ಬೋದು ಎಲ್ಲರ ಖರ್ಗೆ ಅವರ ಬರ್ಕೋರಿ ಇದನ್ನು ಅಂತ ಹೇಳ್ತಾ ನಾನು ಅನಿಸಿದ ಕೆಲವು ಮಾತಾಡಿ ನಿಮ್ಮ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ನಿಲ್ಲಿಸ್ಕೋಬಾರ್ದು. S60 ನ್ಯೂಸ್ ಅರ್ಥ ಸತ್ಯಕ್ಕಾಗಿ ವಂದನೆಗಳು.